ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬಟನ್ ರೋಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲಿ ನೋಡಿ 2ರಿಂದ 3 ಸಲ ಹೊಲನ ಉಳಿಸ್ಕೋಬೇಕಾಗತ್ತೆ. ಮತ್ತು ನೋಡಿ ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿಂದ ಸಾಲಿಗೆ 6 ಅಡಿ ಗ್ಯಾಪಲ್ಲಿ ಇದನ್ನ ನಾಟಿ ಮಾಡಬೇಕಾಗತ್ತೆ. ಒಂದು ಗಿಡ ಎಷ್ಟಪ್ಪ ಅಂತ ಹೇಳಿದ್ರೆ 25 ರೂಪಾಯಿ ಬೀಳುತ್ತೆ. ಇದು ಒಂದ್ಸಲಿ ನಾಟಿ ಮಾಡಿದ್ರೆ 5ರಿಂದ 8 ವರ್ಷವರೆಗೂ ಇರುತ್ತೆ. ಇದು ಹೂವು ಸ್ಟಾರ್ಟ್ ಆಗೋಕ್ಕೆ 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಮ್ಮಿ ಹೂವು ಬಿಡುತ್ತೆ. ನೋಡಿ, ನಿಮಗೆ ಪಕ್ಕ ಹೂವು ಬಿಡ್ಬೇಕಂತಂದ್ರೆ 8 ತಿಂಗಳಿಂದ ಸ್ಟಾರ್ಟ್ ಆದರೆ ಹೂವು ಚೆನ್ನಾಗಿ ಬಿಡುತ್ತೆ. ಒಂದು ಅವರೇಜ್ ಒಂದು 500 ಗಿಡ ಹಾಕಿರ್ತೀರಾ ಅಂತಂದ್ರೆ ಒಂದು 10 kg ಸ್ಟಾರ್ಟಿಂಗಲ್ಲಿ ಬರುತ್ತೆ. ಹೋಗ್ತಾ ಹೋಗ್ತಾ ಗಿಡ ದಪ್ಪ ಆಗ್ತಾ ಆಗ್ತಾ ಹೂವು ಜಾಸ್ತಿನೂ ಆಗುತ್ತೆ. ಕಪ್ಪಲ್ಗಳು ಹೊಡಿಬೇಕು. ಕಪ್ಪಲ್ಗಳು ಹೊಡೆದಷ್ಟು ಹೂವು ಜಾಸ್ತಿ ಬಿಡುತ್ತೆ, ಹೊಡಿತಾರ. ಮತ್ತೆ ಇನ್ನೊಂದು ಏನಂತಂದ್ರೆ ಇದು ಡೈಲಿ ಬರೋದ್ರಿಂದ ಡೈಲಿ ಇನ್ಕಮ್ ಇರುತ್ತೆ. ತುಂಬಾನೇ ಬೆನಿಫಿಟ್ ಚೆನ್ನಾಗಿರುತ್ತೆ. ಅವರೇಜ್ 100 ರೂಪಾಯಿಗೆ ಹೋದ್ರೂ ತಿಂಗಳಿಗೆ 30,000 ರೂಪಾಯಿ ಅಥವಾ 10 kg ಅಂತಂದ್ರೆ ಅರ್ಧ ಖರ್ಚಾದ್ರೂ ಅರ್ಧ ಉಳಿಯುತ್ತೆ. ಇದೇ ತೋಟ ಅಂತ ಎಲ್ಲ ಯಾವ ತೋಟ ಮಾಡಿದ್ರು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಬಂಡವಾಳ ಹಾಕ್ಲೇಬೇಕಾಗುತ್ತೆ. ನೀವು ಕೈಲಿ ದುಡ್ಡಿಟ್ಕೊಂಡು ಮಾಡಿ ಯಾವುದೇ ಮಾಡಿದ್ರು ಯಾವುದೇ ಕಾರಣಕ್ಕೂ ನೀವು ಸಾಲ ಮಾಡಿ ಇದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳ್ತೀನಿ ಅಂತಂದ್ರೆ ನೋಡಿ, ಸಾಲ ಮಾಡಿ ಮಾಡಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ಈ ರೋಜಾ ತೋಟ ಮಾಡಿದಾಗ ಸ್ಟಾರ್ಟಿಂಗ್ ಇಲ್ಲಿ 1 ತಿಂಗಳಿಂದ ಇದು ಸ್ಟಾರ್ಟಿಂಗ್ ಹಾಕದಾಗಿಂದಾನು ನೋಡಿ ಒಂದು 6 ತಿಂಗಳು 8 ತಿಂಗಳು ಯಾವುದೇ ಇನ್ಕಮ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಹೂವು ಬರುತ್ತೆ. ಅದು ಯಾವುದೇ ತರ ಇನ್ಕಮ್ ಆಗೋದಿಲ್ಲ. ನೀವು ಜಾಸ್ತಿ 1 ಎಕರೆ ಗಟ್ಲೆ ಹಾಕ್ತೀನಿ ಅಂತಂದ್ರೆ ಇದು 4 ತಿಂಗಳಿಂದಾನೇ ಹೂವು ಕೊಯ್ಬೋದು. 5 kg 10 kg ಆ ತರ ಬರ್ತಾ ಇರ್ತದೆ. ಮಿನಿಮಮ್ 8 ತಿಂಗಳಾದ್ಮೇಲೆ ಹೂವು ಜಾಸ್ತಿ ಬರಕ್ ಸ್ಟಾರ್ಟ್ ಆಗ್ತದೆ. ಅವಾಗ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಅವಾಗ ಚೆನ್ನಾಗಿರ್ತದೆ. ಅಲ್ಲಿವರೆಗೂ ಮೇಂಟೆನೆನ್ಸ್ಗೂ ದುಡ್ಡು ಇರಬೇಕು. ಮೇಂಟೆನೆನ್ಸು, ಖರ್ಚಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ದುಡ್ಡಿದ್ರೇನೆ. ಯಾಕಂದ್ರೆ ಸಾಲ ಮಾಡಿ ಹಾಕ್ತೀವಿ ಅಂತಂದ್ರೆ ಅವಾಗ ಇದು ಸಾಲ ಆಗುತ್ತೆ, ಇನ್ಕಮ್ ಇರಲ್ಲ, ಎಲ್ಲ ತೊಂದರೆ ಆಗುತ್ತೆ. ಇದು ಮೇಯ್ನು ಪ್ರಾಬ್ಲಮ್ ಅಂತಂದ್ರೆ ನೋಡಿ ತ್ರಿಪ್ಸು. ಇದಕ್ಕೆ ವಾರಕ್ಕೊಂದ್ಸಲಿ ಮದ್ದು ಹೊಡಿಲೇಬೇಕು, ಔಷಧಿನ. ಮತ್ತೆ ಇನ್ನೊಂದು ಏನಂತಂದ್ರೆ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಕಳೆ ಅಂತಂದ್ರೆ ನೋಡಿ ಈ ತರ ಪೇಪರ್ ಹಾಕಿಲ್ಲ ನಾವು. ಪೇಪರ್ ಹಾಕ್ಲೇಬೇಕು. ಇವಾಗೆಲ್ಲ ಪೇಪರ್ ಹಾಕ್ಬಿಟ್ಟೆ ಹಾಕ್ತವ್ರೆ. ಪೇಪರ್ ಹಾಕ್ಬಿಟ್ರೆ ಒಂದು 2ರಿಂದ 3 ವರ್ಷ ಆರಾಮಾಗೆ ಕಳೆನ ಆರಾಮಾಗಿ ಕಿಳಿದಂಗೆ ಹೊಡ್ಕೋಬಹುದು. ಇದು ನೀವು ಕಳೆ ಔಷಧಿ ಹೊಡೆದ್ಬಿಟ್ಟು ನೀವು ಹೊಲ ಹಾಳು ಮಾಡ್ಕೊಳ್ಳೋ ಬದಲು ನೋಡಿ ನೀವು ಏನ್ ಮಾಡ್ಬೇಕಂತ ಪೇಪರ್ ಹಾಕ್ಬಿಡ್ಬೇಕು. ಪೇಪರ್ ಹಾಕಿದಾಗ ಏನಾಗುತ್ತೆ, ಭೂಮಿನೂ ಹಾಳಾಗಲ್ಲ, ಮತ್ತೆ ಗಿಡನೂ ಚೆನ್ನಾಗಿ ಬರುತ್ತೆ, ಕಳೆನೂ ತೆಗಿಯಂಗಿಲ್ಲ. 3 ಕೆಲಸನೂ ನಮ್ಗೆ ಸೇವ್ ಆಗುತ್ತೆ. ಮತ್ತೆ ನಾವು ಇದನ್ನ ಬೆಂಗಳೂರಿಗೆ ಪಾರ್ಸಲ್ ಕೊಡ್ತಾ ಇದೀವಿ. ಮತ್ತೆ ರುದ್ರಾಕ್ಷಿ ಹೂವು ಹಾಕಿದೀನಿ, ಮತ್ತೆ ರೋಸು ಪಾರ್ಸಲ್ ಕಳ್ಸಕ್ಕೆ ಎಲ್ಲ ಹೂವು ಕಿತ್ತು ರೆಡಿ ಮಾಡ್ಕೊಂಡಿದೀನಿ ಗುರು. ನೋಡಿ ಇಷ್ಟು ಹೂವು ಬಂದಿದೆ. 5 kg ಕೂಡ ಆಗುತ್ತೆ. ನಾವು ಗಿಡ ಹಾಕಿ 5 ತಿಂಗಳಾಗಿದೆ. 5 ತಿಂಗಳಿಗೆ ಇಷ್ಟೊಂದು ಹೂವು ಬಿಡ್ತಾ ಇದೆ. ಒಂದಿನ ಬಿಟ್ಟು ಒಂದಿನ ಕುಯ್ತಾ ಇದೀವಿ. ನೋಡಿ ಇನ್ನೂ ಒಂದು 4 ತಿಂಗಳು ಹೋದ್ರೆ ಡೈಲಿ 10 kg ಹೂವು ಕುಯ್ಬೋದು, ಗಿಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಇನ್ನು ಮುಂದಕ್ಕೆ ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ವರಲಕ್ಷ್ಮಿ ಹಬ್ಬಕ್ಕಂತೂ ಈ ಸಲ 400 ರೂಪಾಯಿ ರೋಸ್ ಆಗೋದಂತೂ ಗ್ಯಾರಂಟಿ. ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮೇ 400 ರೂಪಾಯಿ ಆಗಿತ್ತು ರೋಸು. ಆದರೆ ನೋಡಿ ಹಬ್ಬದಲ್ಲಿ 1 ದಿನ 2 ದಿನ ಅಷ್ಟು ರೈಟ್ ಆಗುತ್ತೆ ಖಂಡಿತ. ಯಾವಾಗಲೂ ಅದೇ ರೈಟ್ ಇರೋದಿಲ್ಲ ನೋಡಿ. ಯಾವುದೇ ಕಾರಣಕ್ಕೂ ಲಾಸು ಆಗೋದಿಲ್ಲ. ನೀವು ಶ್ರದ್ಧೆಯಿಂದ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಗೋದಂತೂ ಗ್ಯಾರಂಟಿ. ನಮಗೆ ಮೇಯ್ನ್ ಬೇಕಾಗಿರೋದು ಹಾರ್ಡ್ ವರ್ಕು ನಮ್ಮ ಕೆಲಸದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.